ನಿಮ್ಮದು ಪಪ್ಪಂದು ಮದುವೆ ಆಗಿದ್ದು ಸ್ಟೋರಿ ಹೇಳಿ. ಜೋಡಿ ಫಿಕ್ಸ್ ಆಯ್ತು. ನಾಳೆ ಜುಲೈ 9 ಮದುವೆ ಆಗಿ 19 ಇಯರ್ಸ್ ಆಯ್ತಲ್ಲ. ಆ ಅಮ್ಮ ಹಿಂಗೆ ಮೀಟ್ ಆದ್ರಿಂತ ಸ್ಟೋರಿ ಹೇಳ್ತಿದ್ರು. ಫೋಟೋ ಉಂಟು ನೋಡಿ. ಇಪ್ಪಿದ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿರೋದು. ಇದು ವ್ಲಾಗ್, ರೀಲ್ ಆಗಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ವ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ವಿಪಿ ನೋಡಿ. ವಿಪಿ ಹಾಯ್. ವಿಪಿ ಯಾಕೆ ಇವತ್ತು ಮನೇಲಿ ಇದ್ದಾನಂದ್ರೆ, ನಮ್ಮ ಕೊಡಗಲ್ಲಿ ಹೆವಿ ಮಳೆ ಆದ ಕಾರಣ ಇವತ್ತು ಶಾಲಾ ಕಾಲೇಜು ಅಂಗನವಾಡಿಗೆಲ್ಲ ರಜಾ ಕೊಟ್ಟುಬಿಟ್ಟಿದ್ದಾರೆ. PUCಗೆ ಇಲ್ವಾ ಅಂತ ಇಲ್ಲಲ್ಲ, PUಗೆ ಇಲ್ವಾ ಇಲ್ವಾ ಗೊತ್ತಿಲ್ಲ, ಬಟ್ ವಿಪಿಗೆ ರಜಾ. ಮನೇಲಿ ರಜಾ, ಬಿಸಿ ಬಿಸಿ ಕಾಫಿ ತಿನ್ನೋದು ಕುಡಿಯೋದು ಇದೊಂದೇ ಕೆಲಸ. ಸಾರಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ವೆರಿ ಲಾಟ್ ಅಕ್ಕನಿಗೆ ಅಂತ ಹೇಳ್ಬಿಟ್ಟು ಸುಳ್ಳು ಬಿಟ್ಟು ಇವನೇ ಕುಡಿತಾ ಇರೋದು ಗೈಸ್. ಇವಾಗ ಒಂದು ರೀಲ್ ಶೂಟ್ ಮಾಡಕ್ಕಿದೆ. ಓ ಹಾಯ್ ಹಾಯ್ ವಾ. ರೀಲ್ ಶೂಟ್ ಅಮ್ಮನ ಜೊತೆ ಮಾಡಕ್ಕಿರೋದು. ಅಮ್ಮ ರೆಡಿ ಆಗ್ತಿದ್ದಾರೆ. ಸೊ ಅಮ್ಮ ಹಾಯ್. ಈ ಜೋಶ್ ಹಾಯಲ್ಲಿ ಮಾತ್ರ ಈಗ ಡೈಲಾಗ್ ಹೇಳ್ಸುವಾಗ ಅಮ್ಮನಿಗೆ ಡೈಲಾಗೇ ಬರೋದಿಲ್ಲ. ತೋರಿಸ್ತೀನಿ ನೋಡಿ. ನೋಡಲ್ಲ ಗೈಸ್, ನಿಮಗೆ ತೋರಿಸ್ತೀನಿ. ಅಮ್ಮ ನಾನು ಇದುವರೆಗೆ ಬ್ಲೂಪರ್ಸ್ ಹಾಕಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ಇವಾಗ ತೋರಿಸ್ತೀನಿ ಅಮ್ಮ ರೀಲಲ್ಲಿ ಡೈಲಾಗ್ ಹೆಂಗ್ ಮಿಸ್ ಮಾಡಿಸ್ತಾರೆ ಅಂತ. ಫಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ, ಏನಾಗುತ್ತೆ ನೋಡೋಣ. ಹಾಯ್ ಹಾಯ್ ಜಿಯಾ ಹಾಯ್. ಜಿಯಾ ಹಾಯ್ ಮಾಡ್ತಾ ಇದಾರೆ ನೋಡಿ. ಹಾಯ್ ನಮಸ್ಕಾರ. ಓ ಹಾಯ್ ಅಂತೆ ಗೈಸ್, ಹಾಯ್. ಓ ಮೈಕಿ ಕೈ ಗೈಸ್. ಜಿ ಅಂದು ಕಣ್ಣು. ನಾನು ಯಾವಾಗೆಲ್ಲ ಮೈಕ್ ಹಾಕೊಳ್ತೀನಿ ಮೈಕ್ನ ಎಳ್ದಾಡಕ್ಕೆ. ಹೇಳ್ತಿದ್ದಂಗೆ ಬಿಪ್ಪಿದವರ ಫ್ರೆಂಡ್ ಬರ್ತ್ಡೇಗೆ ಸುಜಿತ್ ಅಂತ ಯಾರೋ ಇಲ್ಲಿ ಫೋಟೋ ಉಂಟು ನೋಡಿ. ಬಿಪ್ಪಿದ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿರೋದು. ಹ್ಯಾಪಿ ಬರ್ತ್ಡೇ ಬಿಪ್ಪಿ ಅಂತ ಬರೆದ್ಬಿಟ್ಟು ಇಲ್ಲಿ ಫೋಟೋ ಹಾಕಿರೋದು ಗೈಸ್. ಅಮ್ಮನೆಗ ರೀಲ್ ಶೂಟಿಗೆ ಕೂರ್ಸಿದೀನಿ. ಅಮ್ಮ ಈ ಕಡೆ ಕೂರ್ತಾರೆ, ನಾನು ಇಲ್ಲೇ ಸಾಕು ಅನ್ಕೊಂಡಿದೀನಿ. ಈಗ ಅಮ್ಮನಿಗೆ ಡೈಲಾಗ್ ಏನ್ ಗೊತ್ತಾ? ಫಸ್ಟಿಗೆ ದಾಟೋ ಮನೆ ಬಿಟ್ಟು ಹೊರಗಡೆ. ಏನ್ ಹೇಳ್ಬೇಕು ಹೇಳಿ? ದಾಟು ಮನೆ ಬಿಟ್ಟು ಹೊರಗಡೆ. ಇದನ್ನ ಸೀರಿಯಸ್ ಆಗಿ ಗೈಸ್ ನೋಡಿ ಇವತ್ತು ತೋರಿಸ್ತೀನಿ. ಸ್ವಲ್ಪ ಡೈಲಾಗ್ ಸ್ವಲ್ಪ ಸಣ್ಣದಿದೆ, ಅದಕ್ಕೆ ಸ್ವಲ್ಪ ಈಸಿ ಇರ್ಬೋದು. ಹೆಂಗೆ ಅಂತ ಹೇಳಿದ್ರೆ, ಇದು ವ್ಲಾಗ್, ರೀಲ್ ಆಗಿಲ್ಲ. ಮೈಕ್ ಗೈಸ್, ಮೈಕ್ ಚಾರ್ಜ್ ಇಲ್ವಾ ಅಂತ ಬ್ಲಿಂಕ್ ಆಗ್ತದೆ. ನಂದು ಬ್ಲಿಂಕ್ ಆಗ್ತಿಲ್ಲ. ಎಂತ ಮಾಡೋದು ಈಗ? ಇದೇ ಮೈಕ್ನ ಆಚೆ ಚೇಂಜ್ ಮಾಡ್ಕೋಬೇಕು. ಹೆಂಗಂದ್ರೆ, ನಾನು ಇಲ್ಲಿ ಕೂತಿರ್ತೀನಿ, ನೀವು ಹೇಳ್ಬೇಕು ದಾಟೋ ಮನೆ ಬಿಟ್ಟು ಹೊರಗಡೆ. ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಒಂದ್ಸಲಿ. ದಾಟೋ ಮನೆ ಬಿಟ್ಟು ಹೊರಗಡೆ. ಇದೊಂದು ಸ್ವಲ್ಪ ಜೋರಾಗಿ ಹೇಳ್ಬೇಕು. ಅಮ್ಮಂದು ಮೈಕ್ ಚಾರ್ಜ್ ಡೌನ್ ಆಯ್ತು, ಎರಡು. ಅದು ಚಾರ್ಜ್ ಆಗಿಲ್ಲ, ಎರಡು ಒಟ್ಟಿಗೆ ಇತ್ತಲ್ಲ. ಓಕೆ, ಇದು ರೀಲ್ ಶೂಟ್ ಮುಗಿಸ್ಕೊಬಿಡ್ತೀನಿ, ತೋರಿಸ್ತೀನಿ ಗೈಸ್. ಅಮ್ಮಂದು ಡೈಲಾಗ್ ಮುಗೀತು, ಅಲ್ಲಿ ಸೀನ್ಸ್. ಅಮ್ಮ 3, 4, 5, 6 ಸುಮಾರು ಟೇಕ್ ತಗೊಂಡ್ರು. ಒಂದು ಡೈಲಾಗ್ ಹೇಳಿ, 2 ಡೈಲಾಗ್ ಹೇಳಕ್ಕೆ. ಈಗ ನಂದು 2 ಸೀನ್ಸ್ ಇದೆ, ಇಲ್ಲಿ ಮುಗಿಸ್ಬಿಡ್ತೀನಿ ನಾನು ಫಸ್ಟ್ ಅದನ್ನ. ಗೈಸ್ ಜಸ್ಟ್ ಮುಗೀತು ರೀಲ್ ಶೂಟ್. ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಅಂದ್ರೆ ಒಳ್ಳೆ ಮಳೆ ಇರ್ತಿತ್ತು. ಆಗ್ಲಿಂದ ಒಳ್ಳೆ ಮಳೆ ಹೊಡಿತಿತ್ತು. ಕರೆಂಟೇ ಇಲ್ಲ ನೋಡಿ, ಕರೆಂಟ್ ಇಲ್ಲ ಕಾಣುತ್ತೆ ನನ್ನ ಪ್ರಕಾರ. ಹೌದು, ಕರೆಂಟ್ ಇಲ್ಲ. ಓಕೆ ಗೈಸ್, ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಬಿಕಾಸ್ ಅದು ರೀಲ್ ಶೂಟ್ ಇತ್ತು, ಅದಕ್ಕೆ ಬಟ್ಟೆ ಹಾಕಿದ್ದು ಅದನ್ನೇ ಹಾಕೊಂಡಿದ್ರೆ ಆಮೇಲೆ ಅಮ್ಮನ ಕೈಯಿಂದ ಬೈಗಳು ಸಿಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಅಮ್ಮ ಇಲ್ಲಿದ್ದಾರೆ ನೋಡಿ. ಆ್ಯಂಡ್ ಅಮ್ಮ ನಾಳೆ ನಿಮ್ಮದು ಮತ್ತೆ ಪಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಒಂದು ಮ್ಯಾಟ್ರ್ ಮರ್ತೆ ಹೋಗ್ಬಿಟ್ಟಿತ್ತು ನೋಡಿ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿಕ್ತಮ್ಮ. ನಿಮ್ಮದು ಪಪ್ಪಂದು ಮದುವೆ ಆಗಿದ್ದು ಸ್ಟೋರಿ ಹೇಳಿ, ಹೆಂಗೆ ಪರಿಚಯ ಆಗಿದ್ದು. ಒಳ್ಳೆ ಕಂಟೆಂಟ್ ಅದೇ ಬೇಕು ನೋಡಿ. ಇವತ್ತು ಕಂಟೆಂಟ್ ಅದೇ ನೋಡಿ, ಕಂಟೆಂಟ್ ಅದೇ ಮಾಡ್ಬೋದು. ಹೇಳಿ, ಮಾತಾಡ್ತಿರೋದ್ರ ಬಗ್ಗೆ. ಸಿಂಪಲ್ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿ, ಶಾರ್ಟ್ ಅನ್ನ ಸ್ವಲ್ಪ ಲಾಂಗ್ ಮಾಡಿ ಮಾತಾಡಿ. ಓಕೆ, ಸ್ಟಾರ್ಟ್ ಮಾಡಿ ಸ್ಟೋರಿನ. ಏನಿಲ್ಲ, ಇಷ್ಟೇ. ನಾನು ಮತ್ತೆ ಪಪ್ಪನ ಮಾವನ ಮಗಳು, ಅವ್ರು ಮಾಡ್ಕೊಳ್ಳೋದಿರೋದು ಪಪ್ಪನ ಕಸಿನ್. ನಾವಿಬ್ರು ಜೊತೆಲೆ ಕೆಲಸ ಮಾಡ್ತಿದ್ದು. ಆಗ ಅವ್ರು ಒಂದಿಷ್ಟು ಹೇಳಿದ್ರು, ಹೀಗೆ ನಮ್ಮ ಭಾವ ಇದ್ದಾರೆ, ನೀವು ನಮ್ಮ ಭಾವನ ಒಪ್ಕೊಳ್ತೀರಾ ಅಂತ. ಆಯ್ತು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಅವರು ಬರಕ್ ಹೇಳಿದ್ರು ಮಡಿಕೇರಿಯಿಂದ. ಮತ್ತೆ ಅವ್ರ ಮನೆಗೆ ಹೋಗಿ ಫಸ್ಟ್ ಮಡಿಕೇರಿಲಿ ಪರಿಚಯ ನೋಡಿದ ಮಡಿಕೇರಿಲಿ. ಆಮೇಲೆ ಅವ್ರ ಮನೆಗೆ ಹೋದ, ಅವ್ರ ಮಾವನ ಮನೆಗೆ. ನೀವು ಮತ್ತೆ ಪಪ್ಪನ ಕಸಿನ್ ಒಟ್ಟಿಗೆ ಹೋಗಿದ್ದ? ಹೌದು, ಜೊತೆಲಿ ಹೋಗಿದ್ದು. ಪಪ್ಪ ಮತ್ತೆ ಬಂದಿದ್ದು? ಪಪ್ಪ ಮತ್ತೆ ಬಂದಿದ್ದು. ನೀವು ಫಸ್ಟೇ ಹೋಗಿದ್ರಿ? ಮಧ್ಯಾಹ್ನ ಹೋದ, ಅವರು ಸಂಜೆ ಬಂದಿದ್ದು. ಪಪ್ಪ ಅಲ್ಲಿ ಇತ್ತಿಲ್ಲ? ಅದು ಇತ್ತಿಲ್ಲ. ಅವಾಗ ಮತ್ತೆ ಅವ್ರು ನೋಡ್ಬಿಟ್ಟು ಅವ್ರಿಗೂ ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ಆಮೇಲೆ ಅಲ್ಲ, ಒಂದಿವ್ಸ ಅವರು ಅಮ್ಮನಿಗೆ ಸಿಕ್ಕಿರೋದು ಬಸ್ ಸ್ಟ್ಯಾಂಡ್ ಅಲ್ಲಿ. ಯಾರು? ನಿಮ್ಮಮ್ಮ? ಅಜ್ಜಿಗೆ? ಆಗ ಸಿಕ್ಕಿದಾಗ ಅವರು ನನ್ನ ನೋಡ್ಬಿಟ್ಟು ಹೋಗಿ ಮನೇಲಿ ಹೇಳಿದ್ರು ಆ ಮಗನಿಗೆ, ಹೀಗೆ ನಾನು ಇವಳು ಸಿಂಧು ಒಂದು ಹುಡುಗಿನ ಕರ್ಕೊ ಬಂದಿದ್ಲು, ನೀನ್ ಬೇಗ ಹೋಗಿ ಸಿಂಧು ಅಂತ ಹೇಳಿದ್ರೆ ಅವರು ಪಪ್ಪಂದು ಕಸಿನ್. ಹೋಗಿ ನೀನ್ ನೋಡ್ಕೋಬಾ ಅಂತ. ಹಂಗೆ ಅವರು ಸಂಜೆ ಅಲ್ಲಿ ಮನೆಗೆ ಬಂದ್ರು. ನಾವು ಮಧ್ಯಾಹ್ನನೇ ಹೋಗಿದ್ವಿ ಅವ್ರ ಮನೆಗೆ. ಹಾಗೆ ಬಂದ್ಬಿಟ್ಟು ಅವ್ರಿಗೆ ಇಷ್ಟ ಆಯ್ತು, ನನಗೆ ಇಷ್ಟ ಆಯ್ತು. ಆಮೇಲೆ
ನಮ್ಮ ಮನೇಲಿ ಕೇಳ್ಬೇಕು ಅಂತ ಆಯ್ತು, ನಾವ್ ಹೇಳ್ಬೇಕಲ್ಲ ಅವ್ರ ಮನೇಲಿ. ನಮ್ಮ ಮನೇಲಿ ನನ್ನ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ಅಲ್ಲಿ ಓಕೆ ಆಯ್ತು ಪಪ್ಪನ ಮನೇಲಿ. ಇಲ್ಲ ಅದು ನಾವಿಬ್ರು ಇಷ್ಟ ಆಯ್ತು. ಆಮೇಲೆ ಈಗ ನಮ್ಮ ಮನೇಲಿ ಕೇಳ್ಬೇಕಲ್ಲ, ಅಪ್ಪನಿಗೂ ಅಮ್ಮನಿಗೂ ಕೇಳ್ಬೇಕಲ್ಲ. ಆಮೇಲೆ ಒಂದ್ ದಿವ್ಸ ಅಪ್ಪನಿಗೆ ಅಮ್ಮನಿಗೆ ಹೇಳ್ದೆ ಹೀಗೆ ಕತೆ ಹೇಗೆ ಅಂತ. ಆಗ ಅವ್ರು ಹೇಳಿದ್ರು. ಅವಾಗ ನಾವು ವಾಪಸ್ ಮಂಗ್ಳೂರಿಗೆ ಹೊರಟಿದ್ವಿ. ಮಂಗ್ಳೂರಿಗೆ ಯಾಕೆ? ನಾನು ಅಲ್ಲಿ ಕಂಪನಿಲಿ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಒಂದ್ ನಿಮಿಷ ಗೈಸ್, ಅವಾಗ ಅಮ್ಮ ಅಲ್ಲಿ ಮ್ಯಾಂಗ್ಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರು? ಮಂಗ್ಳೂರಲ್ಲಿ. ಅಲ್ಲಿ ಎಂತರಲ್ಲಿ ಕೆಲಸ ಮಾಡ್ತಿದ್ರು? ಕಂಪನಿ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಎಂತ ಕಂಪನಿ ಅದು? ಇದು ಚೆಮ್ಮಿನ ಕಂಪನಿ, ಫಿಶ್ದು. ಓಕೆ, ಹೇಳಿ, ಕಂಟಿನ್ಯೂ. ನಮ್ದು ರಜೆ ಎಲ್ಲ ಮುಗೀತು, ನಾವು ಮಂಗ್ಳೂರಿಗೆ ಹೊರಟಿದ್ವಿ. ಅಷ್ಟೊತ್ತಿಗೆ ನಂದು ಅಣ್ಣ ಮತ್ತೆ ಪಪ್ಪ ಬಂದ್ರು ಹುಡುಗನ ನೋಡ್ಬೇಕು ಅಂತ. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲೇ ನೋಡಿರೋದು. ನಿಮ್ ಪಪ್ಪ ನಮ್ಮ ಪಪ್ಪನ ಬಸ್ ಸ್ಟ್ಯಾಂಡ್ ಅಲ್ಲೇ ನೋಡಿರೋದು. ಬಸ್ ಸ್ಟ್ಯಾಂಡ್ ನೋಡ್ಬಿಟ್ಟು ಎಲ್ಲ ಮಾತಾಡಿ. ಮನೇಲಿ ಮಾತುಕತೆ ಏನಾಗಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲೇ ಕೇಳಿಸ್ಕೊ. ಆಮೇಲೆ ಅವ್ರು ಏನ್ ಮಾಡಿದ್ರು, ಹಂಗೆ ನೋಡ್ಬಿಟ್ಟು ಖುಷಿ ಆಯ್ತು. ಪಪ್ಪ ಅಣ್ಣ ಮಾತಾಡ್ಬಿಟ್ಟು ಅಲ್ಲೇ ಅಂದ್ರೆ ಟೌನ್ ಅಲ್ಲಿ ಸಿಕ್ಕಿ ಮಾತಾಡ್ಕೊಂಡಿದ್ದು. ಮಾತಾಡಿ ನೋಡಿ ನಾವು ಬಸ್ ಹತ್ತಿ ಮಂಗ್ಳೂರು. ನೀವು ಸೀದಾ ಮಂಗ್ಳೂರು ಇದು ಜೋಡಿ ಫಿಕ್ಸ್ ಆಯ್ತು? ಇಲ್ಲ, ಮತ್ತೆ ಅಷ್ಟ ಆಯ್ತು, ನೋಡಿದ್ದು ಮಾತುಕತೆ ಅಷ್ಟೇ. ಅದಾದ್ಮೇಲೆ ಒಂದ್ ದಿವ್ಸ ಮನೆ ನೋಡಕ್ಕೆ ಬರೋದು ಅಂತ ಉಂಟಲ್ಲ, ಮನೆ ಬಂದು ಮಾತಾಡೋ ಶಾಸ್ತ್ರ ಅಲ್ಲ. ಹಾಗೆ ನಂದು ಅಕ್ಕ, ಬಾವ, ಅಣ್ಣ, ಅಮ್ಮ, ಪಪ್ಪ ಎಲ್ಲ ಹುಡುಗರ ಮನೆಗೆ ಬಂದ್ರು. ಒಟ್ನಲ್ಲಿ ಅಲ್ಲಿ ಹುಡುಗ ಹುಡುಗಿ ಫಿಕ್ಸ್ ಆಗಿದ್ದು. ಹುಡುಗರ ಮನೆಗೆ ಮನೆ ನೋಡಕ್ಕೆ ಅಂತ ಬಂದ್ರು. ಮತ್ತೆ ಅದೇ ಇದು ಯಾವಾಗ? 2007 ಅಲ್ಲ, ಇದು ಎಲ್ಲ ನಡೆದಿದ್ದೆಲ್ಲ 7 ನಡೆದಿದ್ದು 7, ಮದುವೆ ಆಗಿದ್ದು 7. ಹೌದು. ಓಕೆ ಓಕೆ. ಇದೇ ಗೈಸ್ ನೋಡಿ ಅಮ್ಮಂದು ಪಪ್ಪಂದು ಮ್ಯಾರೇಜ್ ಸ್ಟೋರಿ. ಮತ್ತೆ ಎಲ್ಲ ಫಿಕ್ಸ್ ಆಗಿ ಮಾತುಕತೆ ಎಲ್ಲ ಆಗಿ, ಮತ್ತೆ ಎರಡು ಮನೆಯವ್ರು ಒಪ್ಕೊಂಡು ಮತ್ತೆ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಜುಲೈ 9ಕ್ಕೆ ಮದುವೆ ಆಯ್ತು. ಜುಲೈ 9ಕ್ಕೆ ಮದುವೆ ಆಯ್ತು. 19 ವರ್ಷ. ನಾಳೆಗೆ 19 ಇಯರ್ಸ್ ಆಯ್ತು. ಇವತ್ತು ಜುಲೈ 8, ನಾಳೆ ಜುಲೈ 9 ಮದುವೆ ಆಗಿ 19 ಇಯರ್ಸ್ ಆಯ್ತಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಮ್ಯಾರೇಜ್ ಸ್ಟೋರಿ. ಅಕ್ಕ ಕೇಳಿಸ್ಕೊಂಡ್ರ ಸ್ಟೋರಿ? ಹೆಂಗಿತ್ತು? ನೀವು 2007 ಅಲ್ಲಿ ಎಲ್ಲಿದ್ರಿ? ಏನ್ ಮಾಡ್ತಿದ್ರಿ? ಅಷ್ಟೇ ಇದ್ದೀರಾ ಗೈಸ್? ಇವಾಗ ಪಪ್ಪ ಬಂದ್ರು ನೋಡಿ. ಪಪ್ಪ ಇಷ್ಟೊತ್ತ ಅಮ್ಮ ನೀವು ಮತ್ತೆ ಪಪ್ಪ ಅಮ್ಮ ಹೆಂಗೆ ಮೀಟ್ ಆದ್ರಿ ಅಂತ ಸ್ಟೋರಿ ಹೇಳ್ತಿದ್ರು. ಹೌದಾ ಗೈಸ್? ಹಂಗೆ ಟೌನಿಗೆ ಹೊರಟು 4 o'clock ಏನಾದ್ರು ಬಜ್ಜಿ ಗಿಜ್ಜಿ ಏನಾದ್ರು ತರುವ ಅಂತ. ಸೊ ಬಾವ ಬಂದಿದ್ರು. ಬಾವ ಒಂದು ಸ್ಕೂಟಿಲಿ ಹೋಗ್ತಾ ಇದೀವಿ ನಾನು ಬಿಪಿ. ಮಳೆ ಲೈಟಾಗಿ ಪಿರಿ ಬರ್ತಾ ಇದೆ. ಬನ್ನಿ ಹೋಗಿ ಬರೋ. ಗೈಸ್ ಲೈಟಿಗೆ ಮಳೆ ಬರ್ತುಂಟು. ಮೈಕಿಗೆ ನೀರು ಬೀಳಿದ್ರೆ ಸಾಕು ನೋಡಿ. ಗೈಸ್ ಬಿಪಿ ಮೇಲೆ ನಂಬಿಕೆ ಇಲ್ಲ ಗಾಡಿ ಕೊಡಕ್ಕೆ. ನಾನೇ ಓಡಿಸ್ತಿದ್ದೆ, ವ್ಲಾಗ್ ಮಾಡ್ತಾ ಇದೀನಲ್ಲ. ಗೈಸ್ ನಮ್ಮ ರೋಡಿನ ಡಾರ್ಕ್ ರಿಯಾಲಿಟಿ ಇವತ್ತು ನೋಡಿ. ಇಲ್ಲಾಗಿರೋ ಕೆಸರಿಗೆ ಮೇಲೆ ಬಿಪಿ ನೋಡ್ಕೊ ಬರುತ್ತೆ ಮೇಲೆ. ಅಪ್ಪ ಮಳೆ ಬಂದರೆ ಮಾತ್ರ ನಮ್ಮ ರೋಡ್ದೊಂದು ದೊಡ್ಡ ಪಜಿತಿ ಗೈಸ್. ನಾ ಲಾಸ್ಟು ಯಾವುದೋ ಒಂದು ಬ್ಲಾಗಲ್ಲೂ ಹೇಳಿದೆ ರೋಡ್ ಮಳೆ ಬಂದರೆ ಪ್ರಾಬ್ಲಮ್ ಅಂತ. ಬಟ್ ಅಲ್ಲಿ ಆಗೋಷ್ಟು ಕೆಸರು ಈ ರೋಡಲ್ಲಿ ಎಲ್ಲೂ ಆಗೋದಿಲ್ಲ ನೋಡಿ. ಈ ಕಡೆನೂ ಅಷ್ಟೇ. ಅಪ್ಪ ದೇವರೇ ಅವಸ್ಥೆ. ಬಜ್ಜಿ ಆಗುಂಟ ಕೇಳು. ಇಲ್ಲೇ ಹಂಗೆ ಹೋಗು, ಫ್ರಂಟಿಂದ ಹೋಗಿ ಬನ್ನ, ಇಲ್ಲಿ ಇರ್ತೀನಿ. ಗೈಸ್ ಬಿಪ್ಪಿ ಕೇಳಕ್ಕೆ ಹೋದ. ಬಜ್ಜಿ ಬೇಡ ಪಪ್ಸೆ ತರ್ತೀನಿ. ಗೈಸ್ ಬಿಪ್ಪಿ ಬಜ್ಜಿ ಬೇಡ ಪಪ್ಸೆ ತರ್ತೀನಿ ಅಂತ ಹೋದ. ನಾವಿಲ್ಲಿ ಸ್ಕೂಟಿ ಹತ್ರ ವೇಟ್ ಮಾಡ್ತಾರೋ. ಗೈಸ್ ಬಿಪ್ಪಿ ಪಪ್ಸ್ ತಂದ. ಸೀದಾ ಹೋಗುವಾಗ ಗೈಸ್ ಲೆಟ್ಸ್ ಸೀದಾ ಗೋ ಟು ಮನೆ. ಸೀದಾ ಮನೆ ಹೋಗುವ ಗೈಸ್. ರೀಚ್ಡ್ ಹೋಮ್. ಚಳಿ ಚಳಿ ಚಳಿ.